ಈಗ ಅನೇಕ ಶಾಲೆಗಳಲ್ಲಿ ರಜೆ ಘೋಷಣೆ ಮಾಡ್ತಿದ್ದಾರೆ. ಅನೇಕ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕೂಡ ನಾಳೆ ಅರ್ಧ ದಿನ ಆದರೂ ರಜೆ ಕೊಡಬೇಕು ಅಂತ ಹೇಳಿ. ಅಂತಂದ್ರೆ ಮಕ್ಕಳಲ್ಲೂ ಕೂಡ ಯಾರು ಹೇಳದೆ ಹೋದ್ರೂ ಕೂಡ, ಅನೇಕ ಶಾಲೆಗಳಲ್ಲಿ ರಜೆ ಇಲ್ಲದೆ ಹೋದ್ರೂ ಕೂಡ ಮಕ್ಕಳಲ್ಲೂ ಕೂಡ ಇಡೀ ಭಾರತದಲ್ಲಿ ಏನೋ ಒಂದು ದೊಡ್ಡ ಧಾರ್ಮಿಕ ಆಚರಣೆ ಆಗ್ತಾ ಇದೆ. ರಾಮನೂರಿನಲ್ಲಿ ರಾಮನ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋ ಉತ್ಸಾಹ, ಈ ಮಟ್ಟಿನ ಉತ್ಸಾಹ ಇಡೀ ಭಾರತದಲ್ಲಿ ಅಬಾಲ ವೃದ್ಧರಲ್ಲಿ ಕಾಣೋಕೆ ಸಿಗ್ತಾ ಇರೋದು. ರಾಮನಲ್ಲಿರ್ತಕ್ಕಂಥ ಅಂತಹ ಶಕ್ತಿ ಅದು ಯಾವುದು ಅಂತ ಹೇಳಿ. ಒಂದು ಇಲ್ಲಿ ನಾವು ಬಹಳ ಒಳ್ಳೆ ಪ್ರಶ್ನೆ ಇದು ನೋಡಿ. ಇವಾಗ ಸೋಮನಾಥ ದೇವಸ್ಥಾನ ಏನಿದೆ ಅದರ ಮೇಲೆ ಅಯೋಧ್ಯೆಯ ಮೇಲೆ ನಡೆದಂಥ ಹೆಚ್ಚಿನ ದಾಳಿಗಳಾಯಿತು. ಹೆಚ್ಚಿನ ಬಾರಿ ಆ ದೇವಸ್ಥಾನ ಒಡೆದು ಹಾಕಿದ್ರು, ಹೆಚ್ಚಿನ ಬಾರಿ ಅದನ್ನು ಲೂಟಿ ಮಾಡಿದರು, ಹೆಚ್ಚಿನ ಬಾರಿ ಪುನರ್ ನಿರ್ಮಾಣ ಆಯಿತು. ಆಮೇಲೆ ಸ್ವಾತಂತ್ರ್ಯ ಬಂದ ಕೂಡಲೇ ಸರ್ಕಾರವೇ ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ಹೋಗಿ ಅದರ ಉದ್ಘಾಟನೆಯನ್ನು ಮಾಡಿ ಇತ್ಯಾದಿಗಳೆಲ್ಲ ಆಯಿತು. ಆದರೆ ಸೋಮನಾಥನ ವಿಷಯದಲ್ಲಿ ಅನೇಕ ಜನರಿಗೆ ಇವತ್ತು ಗೊತ್ತೇ ಇಲ್ಲ. ಅದು ಹೇಗಾಯಿತೋ ಗೊತ್ತಿಲ್ಲ, ಮತ್ತು ಸೋಮನಾಥ ದೇವಸ್ಥಾನ ಎಲ್ಲಿದೆ ಅಂತ ಕೂಡ ಅನೇಕರಿಗೆ ನಮ್ಮ ಕರ್ನಾಟಕದಲ್ಲೂ ಗೊತ್ತಿಲ್ಲ. ಹಾಗೆ ಯಾವುದೇ ಕೆಲಸ ಆಗಲಿ ಸರ್ಕಾರದಿಂದ ಆಯಿತು ಅಂತಾದರೆ ಈ ರೀತಿಯಾಗಿ ಆಗ್ತದೆ. ಆದರೆ ಅಯೋಧ್ಯೆ ರಾಮ ಮಂದಿರ ಹಾಗಾಗಿದ್ದಲ್ಲ. ಇಲ್ಲಿ ಸಾಧುಗಳು, ಸಂತರು, ಜನಸಾಮಾನ್ಯರು ಎಲ್ಲ ಸೇರಿಕೊಂಡು ಇದೊಂದು ಸಾಮಾಜಿಕ ಉದ್ಯಮವಾಗಿ, ಉದ್ಯಮ ಅಂದರೆ ಚಳುವಳಿಯಾಗಿ, ಉದ್ಯಮ ಅನ್ನೋದು ಹಿಂದಿ ಶಬ್ದ, ಸಾಮಾಜಿಕ ಚಳುವಳಿಯಾಗಿ ಇದು ನಿರ್ಮಾಣಗೊಂಡು ಮನೆಗಳಲ್ಲಿ ಇದರ ಬಗ್ಗೆ ಪ್ರಯತ್ನಗಳಾಯಿತು. ಹಾಗಾಗಿ ಅಯೋಧ್ಯೆ ಇಂಪ್ಯಾಕ್ಟ್ ಸೋಮನಾಥದ ಇಂಪ್ಯಾಕ್ಟ್ಗಿಂತ ಬಹಳ 100 ಪಟ್ಟು ಹೆಚ್ಚಿದೆ. ನಿಜ. ಸಂಘರ್ಷ ಕಂಡ ನಾಡು, ಅದರಲ್ಲೂ ಬಹುಶಃ ಬಹಳ ವಿರಳ ಇಂಥ ಪ್ರಕರಣಗಳು. ದೇವರನ್ನ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿ ಆತ ಇದ್ದ, ಆತನ ನಾಡಿದು, ಆತ ಹುಟ್ಟಿದ ಭೂಮಿ ಇದು ಅಂತ ಹೇಳಿ ಪ್ರೂವ್ ಮಾಡುವ ಹಂತಕ್ಕೆ ಹೋಗಿದ್ದು ಬಹಳ ವಿರಳ. ರಾಮ ಜನ್ಮಭೂಮಿ ಅಂಥದ್ದೊಂದು ಪ್ರಕರಣ ಆಯಿತು. ಈ ಸಂಘರ್ಷಗಳಾದ ನಂತರದಲ್ಲಿ ಈಗ ರಾಮನ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇರೋದು, ಇದ್ರ ಬಗ್ಗೆ ತಮ್ಮ ಮಾತುಗಳು. ಇದು ನಾವು ರಾಮ್ ಲಲ್ಲಾ ಕೂಡ ಒಬ್ಬ ಅಲ್ಲಿ ತನ್ನ ಕೇಸನ್ನು ತಾನೇ ನಡೆಸ್ಕೊಳ್ತಾ ಇದ್ರು. ರಾಮ್ ಲಲ್ಲಾನ ಪರವಾಗಿ ಒಬ್ಬ ವಕೀಲರು ವಾದಿಸ್ತಾ ಇದ್ದರು. ಹಾಗೆ ದೇವರೇ ಬಂದು ಕೋರ್ಟ್ನಲ್ಲಿ ವಾದಿಸಿದರು. ಇಂಥ ಪ್ರಕರಣ ಜಗತ್ತಿನಲ್ಲಿ ವಿರಳ. ಇದಕ್ಕೆ ಕಾರಣ ಏನು ಅಂತಂದರೆ, ಜಗತ್ತಿನಲ್ಲಿ ಯಾವುದೇ ವಿಷಯದಲ್ಲಿ ಅನ್ಯಾಯಗಳಾಗಿದೆ ಅಂತ ಅನಿಸಿದರೆ ಅನ್ಯಾಯ ಆದ ತಕ್ಷಣ ಆ ಅನ್ಯಾಯವನ್ನು ಮತ್ತೊಂದು ಅನ್ಯಾಯದಿಂದ ಸರಿಪಡಿಸಬೇಕು ಅನ್ನುವಂಥ ಒಂದು ಆಗ್ರಹ. ಆದರೆ ಭಾರತದ ಜನರ ಅಥವಾ ಹಿಂದೂ ಮನಸ್ಥಿತಿ ಎಂಥದ್ದು ಅಂತಂದರೆ, ಆಗಿದ್ದಾಗೋಯ್ತಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಒಂದು ಮನಸ್ಥಿತಿ. ಹಾಗಾಗಿ ಭಾರತೀಯರು ಅನ್ಯಾಯದ ಮೂಲಕವೇ ಅದನ್ನು ಸರಿಪಡಿಸಬೇಕು ಅಂತ ಹೋಗಲಿಲ್ಲ, ನಾವು ಕೋರ್ಟ್ ಮೂಲಕ ಹೋಗೋಣ ಅಂತ ಪ್ರಯತ್ನಪಟ್ಟರು. ಹಾಗಾಗಿ ಇಷ್ಟೊಂದು ವರ್ಷಗಳ ಸಮಯ ಇಲ್ಲಿ ಹಿಡಿತು. ಇದು ಈ ಭಾರತ ವರ್ಷದ ಜನರ ಮಾನಸಿಕ ವಿಶೇಷತೆ. ಆ ಕಾರಣಕ್ಕಾಗಿ ರಾಮ ಹೋಗಿ ಅಲ್ಲಿ ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ರು ಕೂಡ ನೋಡ್ರಪ್ಪ ನಮ್ಮ ರಾಮ ಹೋಗಿ ಕೇಸ್ ನಡೆಸ್ತಾ ಇದ್ದಾನೆ, ನಾವು ಕಾಯೋಣ ಅಂಥೇಳಿ ನ್ಯಾಯದ ಮೇಲೆ ನಂಬಿಕೆ, ಯಾಕಂದರೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಜನ ಕಾದರೆ ಹೊರತು. ಯಾಕಂದರೆ ಇಷ್ಟೊಂದು ಜನ ಮನಸ್ಸು ಮಾಡಿದರೆ ಹಿಂಸೆಗಿಳಿಯುವಂಥದ್ದು ದೊಡ್ಡ ವಿಷಯವೇನಾಗಿರಲಿಲ್ಲ. ಹಾಗಾಗಿ ಇದು ಭಾರತೀಯ ಮಾನಸಿಕ ವಿಶೇಷತೆ. ಆದ್ದರಿಂದ ಜಗತ್ತಿನಲ್ಲಿ ಯಾರಿಗೂ ಇಲ್ಲದಂಥ ಒಂದು ಮಾನಸಿಕ ವಿಶೇಷತೆ ಭಾರತೀಯರಿಗಿದೆ. ಹಾಗಾಗಿಯೇ ಪ್ರಪಂಚದ ಯಾವ ದೇಶದಲ್ಲಿಯೂ ಕೂಡ ಮೈನಾರಿಟಿ ಅನ್ನುವಂಥದ್ದು ಶೋಷಣೆಗೊಳಪಡ್ತದೆ, ಮೈನಾರಿಟಿ ಹಿಂಸೆಗೊಳಪಡ್ತದೆ. ಆದರೆ ಭಾರತದಲ್ಲಿ ಎಷ್ಟೊಂದು ಇರಾನಿಯನ್ ಇರ್ಬೋದು, ಜೊರಾಸ್ಟ್ರಿಯನ್ಸ್ ಇರ್ಬೋದು, ಎಂತೆಂಥ ಸಣ್ಣ ಸಣ್ಣ ಪಂಥಗಳಿಗೆ ಸೇರಿದಂಥ ಜನರು ಬಂದು ಇಲ್ಲಿ ಆಶ್ರಯವನ್ನು ಪಡೆದ್ರು ಕೂಡ ಇವತ್ತಿನವರೆಗೂ ಕೂಡ ನೀವು ಬಾಂಬೆನಲ್ಲಿ ಪಾರ್ಸಿಗಳು ತುಂಬ ಜನ ಇದ್ದಾರೆ. ಯಾವುದಾದ್ರೂ ಹೋಗಿ ಯಾವತ್ತಾದರೂ ನಿಮಗೆ ಮೈನಾರಿಟಿ ಅನ್ನೋ ಕಾರಣಕ್ಕೋಸ್ಕರ ಶೋಷಣೆ ಆಗಿದೆಯಾ ಅಂತ ಕೇಳಿ ನೋಡಿ, ಇಲ್ಲ ಅಂತ ಹೇಳ್ತಾರೆ. ಹಾಗೆ ಯಾರೇ ಬಂದರೂ ಕೂಡ ಅದನ್ನು ಅನುಸರಿಸ್ಕೊಂಡು ಹೋಗುವಂಥ ಒಂದು ವಿಶಾಲ ಮನಸ್ಥಿತಿ ಇದು ಸಹಜವಾಗಿದೆ ನಮಗೆ. ನಾವೆಲ್ಲರೂ ವಿಶಾಲ ಮನಸ್ಥಿತಿಯನ್ನು ಹೊಂದಿರಬೇಕು ಅಂತ ಯಾರೋ ಆದೇಶ ಕೊಟ್ಟು ಅದನ್ನು ಆದೇಶ ಪಾಲನೆ ಮಾಡ್ತಾ ಇರುವಂಥದ್ದಲ್ಲ. ಈ ಭೂಭಾಗದ ಜನರ ಮಾನಸಿಕತೆಯೇ ಅಂಥದ್ದು. ಹಾಗಾಗಿ ಇದಂಥ ವಿಶೇಷವಾದಂಥ ಪ್ರಕರಣ ಇದು. ಆದರೆ ಈ ಗುಣ ಏನಿದೆ ಭಾರತೀಯರದ್ದು, ಈ ಗುಣವನ್ನು ನಾವು ಕಳ್ಕೋಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು, ಎಲ್ಲರೂ ನಾವು ಏನಂತಾರೆ ಅವ್ರು ದಾಳಿ ಮಾಡಿದಾಗ ನಾವು ದಾಳಿ ಮಾಡಬೇಕು, ಈ ರೀತಿ ಹಿಂದೂಗಳಲ್ಲಿ ಒಗ್ಗಟ್ಟೇ ಇಲ್ಲ ಅನ್ನುವಂಥದ್ದು ಒಂದು ಕಂಪ್ಲೇಂಟಾಗಿ ಕೇಳಿ ಬರ್ತದೆ. ಒಗ್ಗಟ್ಟೇ ಇಲ್ಲ ಅನ್ನೋ ಕಾರಣ ಈ ಗುಣವನ್ನು ಬಿಟ್ಟುಬಿಡಿ ಅಂತ ಹೇಳಿ ಕೆಲವರು ಉಪದೇಶ ಮಾಡ್ತಾರೆ. ಆ ಗುಣವನ್ನು ಯಾವ ಕಾರಣಕ್ಕೂ ಬಿಡಬಾರ್ದು. ನಾವು ಮಿಲಿಟರಿಯನ್ನು ಸರಿ ಮಾಡ್ಕೊಳ್ಬೇಕು, ಪಾಲಿಸಿಗಳನ್ನು ಸರಿ ಮಾಡ್ಕೊಳ್ಬೇಕು, ಸಂವಿಧಾನವನ್ನು ಸರಿ ಮಾಡ್ಕೊಳ್ಬೇಕು, ಇಂಥದ್ದು ಪಾಲಿಸಿ ಮೂಲಕ ಅದು ಸರಿ ಆಗಬೇಕೆ ಹೊರತು ಹಿಂದೂಗಳು ತಮ್ಮ ಮೂಲ ಹಿಂದುತ್ವ ಗುಣವನ್ನು ಬಿಡಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನಿಜ. ಬೇರೆ ಬೇರೆ ಕಾರಣಕ್ಕೆ ಅದು ಪಾರ್ಟಿ ಪಾಲಿಟಿಕ್ಸ್ ಇರ್ಬೋದು ಅಥವಾ ಐಡಿಯಾಲಜಿಗಳಿರ್ಬೋದು, ಇಂಥ ವಿಚಾರಕ್ಕೆ ಎಲ್ಲೊಂದು ಕಡೆ ಚದುರು ಹೋಗ್ತಾ ಇದ್ದ ಹಿಂದೂ ಸಮುದಾಯವನ್ನ ಒಂದು ಸಮಿಷ್ಟಿಯಾಗಿ ಏಕೀಕರಣಗೊಳಿಸ್ತಾ ಇದೆ ರಾಮ ಅನ್ನೋ ಒಂದು ಹೆಸರು. ಈ ರೀತಿ ಜಾಗೃತವಾಗಿರುವ ಹಿಂದೂ ಅಸ್ಮಿತೆ ಇದನ್ನ ಭದ್ರವಾಗಿ ಕಾಪಾಡ್ಕೊಳ್ಳೋದು ಹೇಗೆ? ಮಂದಿರ ಆಯ್ತು, ನಾಳೆ ಪ್ರಾಣ ಪ್ರತಿಷ್ಠಾಪನೆಯೂ ಆಗಿ ಹೋಗುತ್ತೆ, ಅಲ್ಲಿಗೆ ಮುಗಿದು ಹೋಯ್ತಾ ಅಂತ ಹೇಳಿ ಮುಂದೇನಾಗಬೇಕು ಅಂತ ಈ ಜಾಗೃತವಾಗಿರುವ ಹಿಂದೂ ಸಮುದಾಯದ ಐಕ್ಯತೆಯನ್ನ ಹೀಗೆ ಗಟ್ಟಿಯಾಗಿ ಉಳಿಸ್ಕೊಳ್ಳಿಕ್ಕೆ ಈ ಜಾಗೃತ ಸಮಾಜದ ಆಕಾಂಕ್ಷೆಗಳೇನಿದೆ ಅವುಗಳಲ್ಲಿ ಮಂದಿರ ಆಗಬೇಕು ಅನ್ನೋಂಥದ್ದು ಬಹಳ ದೊಡ್ಡ ಆಕಾಂಕ್ಷೆ ಆಗಿತ್ತು. ಆ ಆಕಾಂಕ್ಷೆ ಈಡೇರಿತು. ಇನ್ನೂ 2 ಪ್ರಧಾನವಾದಂಥ ದೇವಸ್ಥಾನ ಕಾಶಿ ಮಥುರಾ ಕೇಳ್ತಾ ಇದ್ದಾರೆ, ಅದು ಕೂಡ ಸದ್ಯದಲ್ಲೇ ಆಗ್ತದೆ. ಆದರೆ ಈ ದೇವಸ್ಥಾನಗಳ
ಬಯಕೆಗಳ ಈಡೇರಿಕೆ ಅನ್ನುವಂಥದ್ದು ಪ್ರಾರಂಭ ಮಾತ್ರ. ಈಗ ನಾವು ಎಜುಕೇಷನ್ ಅನ್ನೋ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ, ಸ್ಟೇಟ್ ಆ್ಯಂಡ್ ರಿಲಿಜಿಯನ್ ಸಪ್ರೇಷನ್ ಬಗ್ಗೆ ಮಾತಾಡಿದ್ವಿ. ಇಂಥ ಸಮಸ್ಯೆಗಳೇನಿದೆ, ಇಂಥ ಸಮಸ್ಯೆಗಳ ನಿವಾರಣೆ ಕ್ರಮೇಣ ಆಗ್ತದೆ. ಶಿಕ್ಷಣದ ಸ್ವರೂಪ ಮತ್ತು ಉದ್ದೇಶ ಇವೆರಡೂ ಬದಲಾಗ್ತಾ ಹೋಗ್ತದೆ. ಹಾಗೆ ಕ್ರಮೇಣ ಬೇರೆ ಬೇರೆ ಪ್ರಯಾರಿಟಿಗಳು ಬರ್ತಾ ಹೋಗ್ತವೆ. ರಾಮ ಮಂದಿರ ಇಷ್ಟು ದಿವಸ ಪ್ರಯಾರಿಟಿ ಆಗಿತ್ತು. ಈಗ ನಮಗೆ ಕುಟುಂಬಗಳೆಲ್ಲ ನೋಡಿದರೆ ಮಗಳು ಮದುವೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರು ಏನು ಮಾತಾಡಿದ್ರು ಮೊದಲು ಮಗಳು ಮದುವೆ ಆಗಿಬಿಡಲಿ, ಮದುವೆ ಆಗಿಬಿಡಲಿ ಅಂತ. ಮಗಳು ಮದುವೆ ಆದ ತಕ್ಷಣ ಕುಟುಂಬ ನಿಂತು ಹೋಗುತ್ತಾ, ಮುಗಿದೋಗುತ್ತಾ? ಇಲ್ವಲ್ಲ, ಮತ್ತೊಂದು ಪ್ರಯಾರಿಟಿ ಬರ್ತದೆ. ಹಾಗೆ ಹಿಂದೂ ಸಮುದಾಯ ಅನ್ನುವಂಥದ್ದು ಮತ್ತೊಂದಿಷ್ಟು ಪ್ರಯೋಜನಗಳನ್ನು ಕಂಡುಕೊಂಡು ತನ್ಮೂಲಕ ಔನ್ನತ್ಯವನ್ನು ಪಡೆದು ಈಗ ನೋಡಿ ಪ್ರಪಂಚದ ಅನೇಕ ದೇಶಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಈಗ ಅಮೇರಿಕ ಅಂದರೆ ಬಹಳ ಅಭಿವೃದ್ಧಿ ಹೊಂದಿದ ದೇಶ ಅಂತ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವಂತಹ ದೇಶ ಅನ್ನುವಂಥದ್ದು ನಿಜವೇ ಆಗಿದ್ರು ಕೂಡ ಅಲ್ಲಿ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಒಟ್ಟಿಗಿರೋದಿಲ್ಲ. ಫಾದರ್ಲೆಸ್ ಅಮೇರಿಕಾ ಅನ್ನುವಂಥ ಒಂದು ಪುಸ್ತಕ ಬಂದಿತ್ತು 70ನೇ ಇಸ್ವಿನಲ್ಲಿ. ಈಗ ಅದರದ್ದು ರಿವೈಸ್ ವರ್ಷನ್ ಬಂದಿದೆ. ಎಷ್ಟೋ ಕುಟುಂಬಗಳಿಗೆ, ಲಕ್ಷಾಂತರ ಕುಟುಂಬಗಳಿಗೆ ನಮ್ಮ ಅಪ್ಪ ಯಾರು ಅಂತ ಗೊತ್ತಿರೋದಿಲ್ಲ. ಆಮೇಲೆ ಅವರಿಗೆಲ್ಲ ಫುಡ್ ಟಿಕೆಟ್, ಊಟ ಇರೋದು, ಹೋಮ್ಲೆಸ್ ಆಗಿರ್ತಾರೆ. ಹೋಮ್ಲೆಸ್ಗಳಿಗೆ ಟೆಂಪ್ರರಿ ಶೆಲ್ಟರ್ಗಳು ಮಾಡಿರ್ತಾರೆ. ಆಮೇಲೆ ಊಟಕ್ಕೆ ಗತಿ ಇಲ್ಲದಿದ್ದವರಿಗೆ ಫುಡ್ ಟಿಕೆಟ್ಗಳನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಈ ರೀತಿಯಾದಂಥ ಸಾಮಾಜಿಕ ಪತನ ಉಂಟಾಗ್ತಾ ಇದೆ. ಕೊಲ್ಯಾಪ್ಸ್ ಆಗುವಂಥ ಸಂಭಾವ್ಯತೆಗಳು ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕಂಡು ಬರ್ತಾ ಇದೆ. ಅಂಥ ಎಲ್ಲ ದೇಶಗಳಿಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟು ನೋಡ್ರಪ್ಪ, ಹಾಗಲ್ಲಪ್ಪ ಬದುಕೋದು, ಹೀಗೆ ಬದುಕೋದು ಅಂಥೇಳಿ ದಾರಿ ತೋರಿಸ್ಬೇಕಾದಂತಹ ಜವಾಬ್ದಾರಿ ಭಾರತದ ಮೇಲಿದೆ. ಆ ಜವಾಬ್ದಾರಿಯನ್ನು ಭಾರತ ನಿರ್ವಹಿಸಬೇಕು ಅಂತಂದರೆ ಭಾರತದ ಶಿಕ್ಷಣ ವ್ಯವಸ್ಥೆ ಮತ್ತು ಅದರ ಸ್ವರೂಪ ಬದಲಾಗಬೇಕು. ಅದು ಮುಂದಿನ ಈ ರಾಮ ಮಂದಿರ ಎಂಥ ಪ್ರಮುಖ ವಿಷಯವಾಗಿತ್ತು, ಶಿಕ್ಷಣ ವ್ಯವಸ್ಥೆಯ ಬದಲಾವಣೆ ಅನ್ನುವಂಥದ್ದು ಮುಂದಿನ ಪ್ರಮುಖ ಘಟ್ಟವಾಗ್ತದೆ, ಪ್ರಮುಖ ಗುರಿ ಆಗ್ತದೆ ಭಾರತ ಹಿಂದೂ ಸಮಾಜದ್ದು ಅಂತ ನಮಗನ್ಸುತ್ತೆ. ಸರಿ, ಈ ರೀತಿ ಜಾಗೃತವಾಗಿರುವ ಹಾಗೆ ಏಕೀಕೃತವಾಗ್ತಾ ಇರುವ ಹಿಂದೂ ಸಮುದಾಯದಲ್ಲೂ ಕೂಡ ರಾಮ ಮಂದಿರ ವಿಚಾರವನ್ನೇ ಇಟ್ಕೊಂಡು ಕೆಲ ರಾಜಕೀಯ ಪಕ್ಷಗಳು ಹೇಳೋದು ಇದು ಎಲ್ಲರಿಗೆ ಸಲ್ಲುವ ರಾಮನಲ್ಲ, ಇಲ್ಲಿ ಎಲ್ಲರೂ ಬಂದು ರಾಮನನ್ನ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಶೈವರು ಶಾಕ್ತರು ಇತ್ಯಾದಿ ಚರ್ಚೆಗಳು ಕೂಡ ಬಂದ್ಬಿಡ್ತು. ಹಾಗಾದ್ರೆ ಈ ರೀತಿಯ ಚರ್ಚೆಗಳು ಸತ್ಯವಾ ಅಥವಾ ದಿಕ್ಕು ತಪ್ಪಿಸುವ ಪ್ರಯತ್ನವಾ ಅಂತ ಹೇಳಿ? ಸತ್ಯ ಏನಿಲ್ಲ. ಉದಾಹರಣೆಗೆ ನಾವು ಜನ್ಮ ಪಡೆದಂಥ ಊರಿನಲ್ಲಿ 13 ದೇವಸ್ಥಾನಗಳಿತ್ತು. ನಮ್ಮ 3-4 ಕುಟುಂಬಗಳಿಗೆ ಸೇರಿದಂಥದ್ದು ಒಂದು ಈಶ್ವರನ ದೇವಸ್ಥಾನ ಇತ್ತು. ಈಗ ಅದೇ ಊರಿನಲ್ಲಿ ಮತ್ತೊಂದು ಚೌಡಿ ಗುಡಿ ಇತ್ತು. ಈ ಚೌಡಿ ಗುಡಿಗೆ ಏನಾದರೂ ಸಮಸ್ಯೆ ಬಂತು ಅಂದ್ರೆ ನಾವು ಅಲ್ಲಿ ಹೋಗ್ತಿದ್ವಿ. ಅದು ನಮ್ಮ ಚೌಡಿ ದೇವಸ್ಥಾನ ನಮ್ಮ ದೇವಸ್ಥಾನ ಅಲ್ಲ ಅಂತ ನಾವು ಸುಮ್ಮನೆ ಕೂರ್ತಿರ್ಲಿಲ್ಲ. ಅದು ನಮ್ಮ ಊರಿನ ದೇವಸ್ಥಾನ, ನಮ್ಮ ದೇವಸ್ಥಾನ ಅಲ್ಲದೆ ಇರ್ಬೋದು. ನಾವು ನಿತ್ಯ ಪೂಜೆ ಮಾಡುವಂಥದ್ದು, ನಾವು ಉಪಾಸನೆ ಮಾಡುವಂಥ ದೇವರು ಅಲ್ಲದೆ ಇರ್ಬೋದು. ಆದರೆ ನಮ್ಮ ಊರಿನ ದೇವಸ್ಥಾನ ಅನ್ನೋ ಕಾರಣಕ್ಕೋಸ್ಕರ ನಾವು ಚೌಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಅಯೋಧ್ಯೆಯ ರಾಮನ ದೇವಸ್ಥಾನ ಅನ್ನುವಂಥದ್ದು ಪ್ರಧಾನವಾಗಿ ನಾವು ನೋಡಿದರೆ ರಾಮಾನಂದಿ ಸಂಪ್ರದಾಯದವರು ಅಲ್ಲಿ ಪೂಜೆ ಮಾಡ್ತಾರೆ. ಈಗ ರಾಮಾನಂದಿ ಸಂಪ್ರದಾಯದವರು ಮಾತ್ರ ಪೂಜೆ ಮಾಡ್ತಾರೆ. ಹಾಗಾಗಿ ರಾಮಾನಂದಿ ಸಂಪ್ರದಾಯದವರೇ ಹೋರಾಟ ಮಾಡ್ಕೊಳ್ಳಿ ಅಂತೇಳಿ ಭಾರತ ಬಿಟ್ಟಿತ್ತ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಳ್ಳಿಗಳ ಎಲ್ಲ ಜಾತಿಗಳ ಎಲ್ಲ ಸಂಪ್ರದಾಯಗಳ ಜನರು ಸೇರಿ ನಮ್ಮ ದೇವಸ್ಥಾನ ಅಂತಂದರು. ನಾವು ನಮ್ಮ ಊರಿನಲ್ಲಿ ಚೌಡಿ ದೇವಸ್ಥಾನವನ್ನು ನಮ್ಮ ದೇವಸ್ಥಾನ ಅಂತ ಹೇಗೆ ಹೇಳಿದ್ವು, ಹಾಗೆ ಭಾರತ ರಾಮನ ದೇವಸ್ಥಾನ ನಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟಿದೆ. ಹಾಗಾಗಿ ಇದು ಕೇವಲ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ದೇವಸ್ಥಾನದಿಂದ ಲಾಭ ಆಗ್ತದೆ, ಅವ್ರಿಗೆ ಹೆಚ್ಚು ಓಟ್ ಬಿದ್ದುಬಿಡುತ್ತೇನೋ ಅನ್ನೋ ಕಾರಣಕ್ಕೋಸ್ಕರ ಡೆಸ್ಪರೇಷನ್ನಲ್ಲಿ ಏನೋ ಆರೋಪಗಳು ಮಾಡ್ತಾ ಇರ್ತಾರೆ. ಅವುಗಳನ್ನು ನಾವು ನಿರ್ಲಕ್ಷಿಸಬೇಕು. ಕಡೆ ಪ್ರಶ್ನೆ ಗುರುಗಳೇ, ಕೆಲವೊಂದು ಪೀಠಗಳು ಬರೋದಿಲ್ಲ ಅಂತ ಹೇಳಿರೋದ್ರಿಂದ ಅದು ಕೂಡ ವಿವಾದಕ್ಕೆ ಕಾರಣವಾಯಿತು. ಆ ಪೀಠಾಧಿಪತಿಗಳು ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಕಾರಣಗಳೇನಿತ್ತು, ಆದರೆ ರಾಜಕೀಯ ವಿಶ್ಲೇಷಣೆಗಳು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಂಡಿದ್ದು. ಅದಕ್ಕೆ ತಮ್ಮ ವಿಚಾರ? ನೀವೇ ಹೇಳಿಬಿಟ್ರಲ್ಲ, ಬೇರೆ ಬೇರೆ ರಾಜಕೀಯ ವಿಶ್ಲೇಷಣೆಗಳನ್ನು ಪಡೆದುಕೊಂಡಿದ್ದು. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಅದಕ್ಕೆ. ಅದರಲ್ಲಿ ಕೆಲವರು ನಾವು ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥವ್ರೊಬ್ಬರು ಇದ್ದಾರೆ. ಪ್ರಧಾನವಾಗಿ ನಾವು ಬರ್ತಾ ಇಲ್ಲ, ಪ್ರತಿನಿತ್ಯ ಅನೇಕ ಇಂಟರ್ವ್ಯೂಗಳನ್ನು ಕೊಟ್ಟು ನಾವು ಬರಲ್ಲ ಅಂತೇಳಿ ಅನೇಕ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಅವರು ಈ ಕರಣ್ ಥಾಪರ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಕರಣ್ ಥಾಪರ್ಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ನಮಗೆ ಆಹ್ವಾನವೇ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆಹ್ವಾನವೇ ಬಂದಿಲ್ಲ ಅನ್ನೋಂಥವ್ರು ನಾನು ಬರ್ತಾ ಇಲ್ಲ ಅಂತ ಅನೌನ್ಸ್ ಮಾಡ್ಕೊಳ್ಳೋ ಅಗತ್ಯ ಏನಿತ್ತು ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಆಹ್ವಾನ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ರ ಹಿಂದೆ ಕಾನೂನು ಕಾರಣಗಳಿವೆ. ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಶಂಕರಾಚಾರ್ಯ ಪೀಠಾಧಿಪತಿಗಳು ಹೌದೋ ಅಲ್ವೋ ಅನ್ನುವಂಥ ವಿಷಯದಲ್ಲೇ ಸಂಶಯವಿದೆ ಅನ್ನೋ ಕಾರಣಕ್ಕೆ ಟ್ರಸ್ಟ್ ಅವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಅಸಮಂಜಸ ಸ್ಥಿತಿ ಇರೋದ್ರಿಂದ, ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಆಹ್ವಾನ ಕೊಟ್ಟಿಲ್ಲ. ಆಹ್ವಾನವೇ ಇಲ್ಲದೆ ಇದ್ದಂಥವ್ರು ನಾನು ಬರ್ತಾ ಇಲ್ಲ ಅಂತೇಳಿ ಅನೇಕ ಆರೋಪ ಮಾಡ್ತಾ ಇರುವಂಥದ್ದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ನಮ್ಗೆ ಅನಿಸ್ತದೆ. ಸರಿ ಗುರುಗಳೇ, ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ವೀಕ್ಷಕರಿಗೆ ರಾಮನ ಬಗ್ಗೆ, ರಾಮನಿಂದ ಇಡೀ ಭಾರತದ ನಿವಾಸಿಗಳು ಕಲಿಬೇಕಾಗಿರೋ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಆಗಲಿ, ನಾರಾಯಣ.